ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. SD, FD, PC, PSI ಮತ್ತು ಕರ್ನಾಟಕ TETಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪೂರ್ವ ಐತಿಹಾಸಿಕ ಯುಗ ಅಂಥೇಳಿ. ಪೂರ್ವ ಐತಿಹಾಸಿಕ ಯುಗ, ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂಥೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಪ್ರಾಚೀನ ಶಿಲಾಯುಗದ ಅವಧಿ, ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು ಅಂಥೇಳಿ. ಪ್ರಾಚೀನ ಶಿಲಾಯುಗದ ಅವಧಿಯಲ್ಲಿ ಬೇಟೆಗಾರರು ಯಾವ ರೀತಿ ತಮ್ಮ ಒಂದು ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇದ್ರು ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗೋಣ. ಭೂಮಿಯು 4,000 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರುವಂಥದ್ದು. ನಮ್ಮ ಈ ಭೂಮಿ ಅಂತಂದ್ರೆ ಸುಮಾರು 4,000 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರುವಂಥದ್ದು ನೋಡ್ತೀವಿ. ಅದರ ಒಂದು ಹೊರಪದರದ ವಿಕಾಸವು 4 ಹಂತಗಳನ್ನು ತೋರಿಸ್ತದೆ. 4 ಹಂತಗಳನ್ನು ತೋರಿಸ್ತದೆ. 4ನೇ ಹಂತವನ್ನು ಕ್ವಾರ್ಟನರಿ ಎಂದು ಕರೆಯಲಾಗ್ತದೆ. 4ನೇ ಹಂತವನ್ನು ಕ್ವಾರ್ಟನರಿ ಎಂದು ಕರೆಯಲಾಗ್ತದೆ. ಇದನ್ನು ಪ್ಲೆಸ್ಟೋಸೀನ್ ಎಂದು ಕೂಡ ಕರೆಯಲಾಗ್ತದೆ ಮತ್ತು ಹೋಲೋಸೀನ್ ಇದು ಪ್ರಸ್ತುತ ಎಂದು ವಿಂಗಡಿಸಲಾಗಿದೆ. ಪ್ಲೆಸ್ಟೋಸೀನ್ ಇದು ಇತ್ತೀಚಿನದು, ಹೋಲೋಸೀನ್ ಅಂತಂದ್ರೆ ಪ್ರಸ್ತುತವಾಗಿರುವಂಥ ನೋಡ್ತೀವಿ. ಇನ್ನು ಮೊದಲನೆಯದು ಪ್ರಸ್ತುತಕ್ಕಿಂತ 20 ಲಕ್ಷ ಮತ್ತು 10,000 ವರ್ಷಗಳ ನಡುವೆ ಇತ್ತು ಎಂದು ನಂಬಲಾಗಿರುವಂಥದ್ದು. ಎರಡನೆಯದು ಸುಮಾರು 10,000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಹೋಲೋಸೀನ್ ಅಂತಂದ್ರೆ ಸುಮಾರು ಈ 10,000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಅಂಥೇಳಿ ನಂಬಲಾಗಿರುವಂಥದ್ದು. ನಿಜವಾದ ಆನೆ ಮತ್ತು ನಿಜವಾದ ಕುದುರೆ ಸಹ ಹುಟ್ಟಿಕೊಂಡಾಗ ಪ್ಲೆಸ್ಟೋಸೀನ್ ಆರಂಭದಲ್ಲಿ ಮನುಷ್ಯ ಭೂಮಿಯ ಮೇಲೆ ಕಾಣಿಸಿಕೊಂಡನೆಂದು ಹೇಳಲಾಗ್ತದೆ. ಆದರೆ ಈಗ ಈ ಘಟನೆಯು ಸುಮಾರು 3 ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಸಂಭವಿಸಿದೆ ಎಂದು ತೋರುತ್ತದೆ. ಈ ಒಂದು ಘಟನೆ ಅಂತಂದರೆ ಸುಮಾರು 3 ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಸಂಭವಿಸಿರುವಂಥದ್ದು ನೋಡ್ತೀವಿ. ಆರಂಭಿಕ ಅವಧಿಯನ್ನು ಪ್ಯಾಲಿಯೋಲಿಥಿಕ್ ಎಂದು ಕರೆಯಲಾಗ್ತದೆ. ಇದು ಎರಡು ಗ್ರೀಕ್ ಪದಗಳಿಂದ ಬಂದಿರುವಂಥದ್ದು. ಪ್ಯಾಲಿಯೋ ಎಂದರೆ ಹಳೆಯದು, ಲಿಥೋಸ್ ಎಂದರೆ ಕಲ್ಲು ಎಂದರ್ಥ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ಪ್ಯಾಲಿಯೋ ಎಂದರೆ ಹಳೆಯದು, ಲಿಥೋಸ್ ಎಂದರೆ ಕಲ್ಲು ಎಂದರ್ಥ. 1,00,000 ವರ್ಷಗಳಷ್ಟು ಹಳೆಯದಾದ ಪ್ರಾಚೀನ ಶಿಲಾಯುಗದ ಉಪಕರಣಗಳು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಕಂಡುಬಂದಿವೆ. 1,00,000 BCಯಷ್ಟು ಹಳೆಯದಾದ ಪ್ರಾಚೀನ ಶಿಲಾಯುಗದ ಉಪಕರಣಗಳು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಕಂಡುಬಂದಿವೆ. 20,000 BCಯಿಂದ 10,000 BCಯವರೆಗೆ ಸೇರಿದ ಇಂಥ ಉಪಕರಣಗಳು ಕರ್ನೂಲ್ನಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಕಂಡು ಬಂದಿರುವಂಥ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ಇನ್ನು ನೆಕ್ಸ್ಟ್ ಶಿಲಾಯುಗದ ಹಂತಗಳು. ಭಾರತದಲ್ಲಿನ ಪ್ರಾಚೀನ ಶಿಲಾಯುಗವನ್ನು ಜನರು ಬಳಸುವ ಕಲ್ಲಿನ ಉಪಕರಣಗಳ ಸ್ವರೂಪ ಮತ್ತು ಹವಾಮಾನದಲ್ಲಿನ ಬದಲಾವಣೆಯ ಸ್ವರೂಪಕ್ಕೆ ಅನುಗುಣವಾಗಿ 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಹಂತವನ್ನು ಲೋವರ್ ಪ್ಯಾಲಿಯೋಲಿಥಿಕ್ ಎಂದು ಕರೆಯಲಾಗ್ತದೆ. ಲೋವರ್ ಪ್ಯಾಲಿಯೋಲಿಥಿಕ್. ಎರಡನೆಯ ಹಂತವನ್ನು ಮಧ್ಯ ಪ್ಯಾಲಿಯೋಲಿಥಿಕ್ ಎಂದು ಕರೆಯಲಾಗ್ತದೆ. ಮೂರನೆಯ ಹಂತವನ್ನು ಪ್ರಾಚೀನ ಶಿಲಾಯುಗ ಅಂಥೇಳಿ ಕರೆಯಲಾಗ್ತದೆ. ಮೂರನೇ ಹಂತವನ್ನು ಪ್ರಾಚೀನ ಶಿಲಾಯುಗ ಅಥವಾ ಮೂರನೇ ಹಂತವನ್ನು ನವಶಿಲಾಯುಗ ಅಂಥೇಳಿ ಕರೆಯಲಾಗ್ತದೆ. ಬೋರಿ ಕಲಾಕೃತಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲದಿದ್ದರೂ ಮೊದಲ ಹಂತವನ್ನು 5,00,000 BC ಮತ್ತು 50,000 BC ನಡುವೆ ವಿಶಾಲವಾಗಿ ಇರಿಸಬಹುದೆಂದು ನಂಬಲಾಗಿರುವಂಥದ್ದು. ಎರಡನೇದು 50,000 BCಯಿಂದ 40,000
BC ಮತ್ತು ಮೂರನೆಯದು 40,000ರಿಂದ 10,000 BC ಅವರಿಗೆ ಕ್ರಿಸ್ತಶಕ ಪೂರ್ವವರೆಗೆ, ಅಂದರೆ ಸುಮಾರು ಆದರೆ 40,000 ಕ್ರಿಸ್ತಶಕ ಪೂರ್ವದಿಂದ 1500 ಕ್ರಿಸ್ತಶಕ ಪೂರ್ವ ಮಧ್ಯ ಪ್ರಾಚೀನ ಶಿಲಾಯುಗಗಳೆರಡಕ್ಕೂ ಸೇರಿದ ಉಪಕರಣಗಳು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬಂದಿರುವಂತೆ ನೋಡ್ತೀವಿ. ಈ 40,000 ಕ್ರಿಸ್ತಶಕ ಪೂರ್ವ ಮತ್ತು 1500 ಕ್ರಿಸ್ತಶಕ ಪೂರ್ವ ಮಧ್ಯ ಮತ್ತು ಮೇಲಿನ ಪ್ರಾಚೀನ ಶಿಲಾಯುಗಗಳೆರಡಕ್ಕೂ ಸೇರಿದ ಉಪಕರಣಗಳು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬಂದಿರುವಂತೆ ನೋಡ್ತೀವಿ. 1863ರಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಅವರು ಚೆನ್ನೈನ ಬಳಿ ಪಲ್ಲವರಂ ಸ್ಥಳದಲ್ಲಿ ಮೊದಲ ಪ್ರಾಚೀನ ಶಿಲಾಯುಗದ ಉಪಕರಣಗಳನ್ನು ಗುರುತಿಸಿದರು. ಅವರು ದಕ್ಷಿಣ ಭಾರತದ ವಿವಿಧ ಭಾಗಗಳನ್ನು ವ್ಯಾಪಕವಾಗಿ ಸಮೀಕ್ಷೆ ಮಾಡಿದಾಗ ಅನೇಕ ಇತಿಹಾಸ ಪೂರ್ವ ಸ್ಥಳಗಳು ಕಂಡುಬಂದಿರುವಂತೆ ನೋಡ್ತೀವಿ. ಅಂದಿನಿಂದ ಭಾರತದಾದ್ಯಂತ ಹಲವಾರು ಪ್ರಾಚೀನ ಶಿಲಾಯುಗದ ಸ್ಥಳಗಳನ್ನು ಗುರುತಿಸಲಾಗಿದೆ ಮತ್ತು ಉತ್ಖನನ ಮಾಡಲಾಗಿರುವಂತೆ ನೋಡ್ತೀವಿ. ಪ್ಯಾಲಿಯೋಲಿಥಿಕ್ ಅಥವಾ ಆರಂಭಿಕ ಹಳೆಯ ಶಿಲಾಯುಗವು ಹಿಮಯುಗದ ಹೆಚ್ಚಿನ ಭಾಗವನ್ನು ಒಳಗೊಂಡಿರುವಂತೆ ನೋಡ್ತೀವಿ. ಇದರ ವಿಶಿಷ್ಟ ಲಕ್ಷಣವೆಂದರೆ ಕೈ ಅಕ್ಷರಗಳು, ಸೀಳುಗಳು, ಚಾಪ್ರಗಳ ಬಳಕೆಯಾಗಿರುವಂಥದ್ದು. ಭಾರತದಲ್ಲಿ ಕಂಡುಬರುವ ಅಕ್ಷರಗಳು ಪಶ್ಚಿಮ ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾದ ಅಕ್ಷರಗಳಿಗೆ ಹೆಚ್ಚು ಕಡಿಮೆ ಹೋಲುತ್ತವೆ. ಕಲ್ಲಿನ ಉಪಕರಣಗಳನ್ನು ಮುಖ್ಯವಾಗಿ ಕತ್ತರಿಸಲು, ಅಗೆಯಲು, ಚರ್ಮಕ್ಕಾಗಿ ಬಳಸಲಾಗ್ತಾ ಇತ್ತು. ಆರಂಭಿಕ ಪ್ರಾಚೀನ ಶಿಲಾಯುಗದ ತಾಣಗಳು ಈಗ ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ಸೋನ್ ಅಥವಾ ಸೋಹನ್ ನದಿಯ ಕಣಿವೆಯಲ್ಲಿ ಕಂಡುಬಂದಿರುವಂಥದ್ದು. ಈ ಪ್ರಾಚೀನ ಶಿಲಾಯುಗದ ತಾಣಗಳು ಅಂತಂದರೆ ಈಗ ಪಾಕಿಸ್ತಾನದಲ್ಲಿರುವಂಥ ಪಂಜಾಬ್ನ ಸೋನ್ ಅಥವಾ ಸೋಹನ್ ನದಿಯ ಕಣಿವೆಯಲ್ಲಿ ಕಂಡುಬಂದಿರುವಂತೆ ನೋಡ್ತೀವಿ. ಕಾಶ್ಮೀರ್ ಮತ್ತು ಥಾರ್ ಮರುಭೂಮಿಯಲ್ಲಿ ಹಲವಾರು ತಾಣಗಳು ಕಂಡುಬಂದಿವೆ. ಕಾಶ್ಮೀರ್ ಮತ್ತು ಥಾರ್ ಮರುಭೂಮಿಯಲ್ಲಿ ಪ್ರಾಚೀನ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಹಲವಾರು ತಾಣಗಳು ಅಂತ ಕಂಡುಬಂದಿರುವಂತೆ ನೋಡ್ತೀವಿ. ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯ ಬೇಲನ್ ಕಣಿವೆಯು ಈ ಕೆಳಗಿನ ಪ್ರಾಚೀನ ಶಿಲಾಯುಗದ ಉಪಕರಣಗಳು ಕಂಡುಬಂದಿರುವಂತೆ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇವೆಲ್ಲ ಅಂತಂದ್ರೆ NCERT ಪಠ್ಯಪುಸ್ತಕದಿಂದ ಆಯ್ದುಕೊಂಡಿರುವಂಥ ಟಾಪಿಕನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯ ಬೇಲನ್ ಕಣಿವೆಯಲ್ಲೂ ಕೆಳಗಿನ ಪ್ರಾಚೀನ ಶಿಲಾಯುಗದ ಉಪಕರಣಗಳು ಕಂಡುಬಂದಿವೆ. ಬೇಲನ್ ಮತ್ತು ನರ್ಮದಾ ಕಣಿವೆಗಳಲ್ಲಿ, ರಾಜಸ್ಥಾನದ ಡಿಡ್ವಾನಾ ಮರುಭೂಮಿ ಪ್ರದೇಶದಲ್ಲಿ ಮತ್ತು ಮಧ್ಯಪ್ರದೇಶದ ಭೋಪಾಲ್ ಬಳಿಯ ಬಿಂಬೆಟ್ಕಾ, ವೆರಿ ಇಂಪಾರ್ಟೆಂಟ್ ನೋಡ್ರಿ. ಬೇಲನ್ ಮತ್ತು ನರ್ಮದಾ ಕಣಿವೆಗಳಲ್ಲಿ, ರಾಜಸ್ಥಾನದ ಡಿಡ್ವಾನಾ ಮರುಭೂಮಿ ಪ್ರದೇಶದಲ್ಲಿ ಮತ್ತು ಮಧ್ಯಪ್ರದೇಶದ ಭೋಪಾಲ್ ಬಳಿಯ ಬಿಂಬೆಟ್ಕಾ ಗುಹೆಗಳು ಮತ್ತು ಬಂಡೆಗಳ ಆಶ್ರಯದಲ್ಲಿ ಕಂಡುಬರುವ ಸರಿಸುಮಾರು 1,00,000 ಕ್ರಿಸ್ತಶಕ ಪೂರ್ವ ಹಳೆಯದಾದಂಥ ತಾಣಗಳು ಕಂಡುಬಂದಿರುವಂಥದ್ದು. ಮಧ್ಯ ಪ್ರಾಚೀನ ಶಿಲಾಯುಗದ ಕೈಗಾರಿಕೆಗಳು ಮುಖ್ಯವಾಗಿ ಚಕ್ಕೆಗಳನ್ನು ಆಧರಿಸಿವೆ. ಈ ಚಕ್ಕೆಗಳು ಭಾರತ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಪ್ರಾದೇಶಿಕ ವ್ಯತ್ಯಾಸಗಳನ್ನು ತೋರಿಸ್ತವೆ. ಪ್ರಮುಖ ಸಾಧನಗಳು ಬ್ಲೇಡ್ ಪಾಯಿಂಟ್ಗಳು, ಬೋರರ್ಗಳು ಮತ್ತು ಫ್ಲೆಕ್ಗಳಿಂದ ಮಾಡಿದ ಸ್ಕ್ರಾಪ್ಗಳು, ಹಲವಾರು ವಸ್ತುಗಳು ಕಂಡುಬಂದಿರುವಂಥದ್ದು. ಹೆಚ್ಚಿನ ಜನಸಂಖ್ಯೆಯ ಬೋರ್ಗಳು ಮತ್ತು ಬ್ಲೇಡ್ನಂಥ ಸಾಧನಗಳನ್ನು ಸಹ ಇಲ್ಲಿ ನಾವು ಕಂಡುಬಂದಿರುವಂತೆ ನೋಡ್ತೀವಿ. ಮೇಲಿನ ಪ್ರಾಚೀನ ಶಿಲಾಯುಗದ ಹಂತವು ಕಡಿಮೆ ಆರ್ದ್ರತೆಯಿಂದ ಕೂಡಿತ್ತು ಎಂದು ಹೇಳಲಾಗ್ತದೆ. ಇದು ಹವಾಮಾನವು ತುಲನಾತ್ಮಕವಾಗಿ ಬೆಚ್ಚಗಿರುವಾಗ ಹಿಮಯುಗದ ಕೊನೆಯ ಹಂತದೊಂದಿಗೆ ಹೊಂದಿಕೆ ಆಗ್ತಾ ಇತ್ತು. ಭೋಪಾಲ್ನ ದಕ್ಷಿಣಕ್ಕೆ 45 ಕಿಲೋಮೀಟರ್ ದೂರದಲ್ಲಿರುವ ಬಿಂಬೆಟ್ಕಾದಲ್ಲಿ ಮೇಲಿನ ಪ್ರಾಚೀನ ಶಿಲಾಯುಗದ ಹಂತದಲ್ಲಿ ಮಾನವರ ಬಳಕೆಗಾಗಿ ಗುಹೆಗಳು, ರಾಕ್ಸೆಲ್ಗಳು ಕಂಡುಬಂದಿರುವಂತೆ ಕಂಡುಹಿಡಿಯಲಾಗಿದೆ. ಭೋಪಾಲ್ನ ದಕ್ಷಿಣಕ್ಕೆ 45 ಕಿಲೋಮೀಟರ್ ದೂರದಲ್ಲಿರುವ ಬಿಂಬೆಟ್ಕಾದಲ್ಲಿ. ಗುಜರಾತ್ ದಿಬ್ಬಗಳ ಮೇಲಿನ ಹಂತಗಳಲ್ಲಿ ತುಲನಾತ್ಮಕವಾಗಿ ದೊಡ್ಡ ಪದರಗಳು, ಬ್ಲೇಡ್ಗಳು, ಬ್ಯೂರಿನ್ಗಳು, ಸ್ಕ್ರಾಪ್ಗಳಿಂದ ಮಾಡಿರುವಂಥ ಗುಣಲಕ್ಷಣಗಳು ಹೊಂದಿರುವ
ಮೇಲಿನ ಪ್ರಾಚೀನ ಶಿಲಾಯುಗದ ಸಂಯೋಜನೆ ಕಂಡುಬಂದಿರುವಂತೆ ನೋಡ್ತೀವಿ. ಮಧ್ಯಶಿಲಾಯುಗದ ಬೇಟೆಗಾರರು ಮತ್ತು ಪಶುಪಾಲಕರು. ಸುಮಾರು 9000 BCಯಲ್ಲಿ ಹಿಮಯುಗದ ಅಂತ್ಯದೊಂದಿಗೆ ಅಪ್ಪರ್ ಪ್ಯಾಲಿಯೋಲಿಥಿಕ್ ಯುಗವು ಕೊನೆಗೊಂಡಿತು ಮತ್ತು ಹವಾಮಾನವು ಬೆಚ್ಚಗಿರುತ್ತದೆ ಮತ್ತು ಶುಷ್ಕವಾಗಿರುವಂಥದ್ದು ನೋಡ್ತೀವಿ. ಈ ರೀತಿ ಒಂದು ಯುಗ ಅಂತಂದ್ರೆ ಮಧ್ಯಶಿಲಾಯುಗದ ಅಂತಂದ್ರೆ ಅಲ್ಲಿ ಪ್ರಾರಂಭವಾಗ್ತದೆ. ಹವಾಮಾನ ಬದಲಾವಣೆಗಳು ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಬದಲಾವಣೆಗಳನ್ನು ತಂದವು. ಮಾನವರು ಹೊಸ ಪ್ರದೇಶಗಳಲ್ಲಿ ತೆರಳಲು ಸಾಧ್ಯವಾಗಿತ್ತು. ಅಂದಿನ ಹವಾಮಾನ ಪರಿಸ್ಥಿತಿಗಳಲ್ಲಿ ಯಾವುದೇ ದೊಡ್ಡ ಬದಲಾವಣೆಗಳಂತಂದು ಕಂಡು ಬರಲಿಲ್ಲ. ಶಿಲಾಯುಗದ ಸಂಸ್ಕೃತಿಯಲ್ಲಿ ಮಧ್ಯಂತರ ಹಂತ, ಇದನ್ನು ಮಧ್ಯಶಿಲಾಯುಗ ಎಂದು ಕರೆಯಲಾಗ್ತದೆ. ಇದು ಪ್ರಾಚೀನ ಶಿಲಾಯುಗ ಮತ್ತು ನವಶಿಲಾಯುಗ ಅಥವಾ ಹೊಸ ಶಿಲಾಯುಗದ ನಡುವಿನ ಪರಿವರ್ತನೆಯ ಹಂತವಾಗಿರುವಂಥದ್ದು ಯಾವುದಂತಂದ್ರೆ ಅದು ಮಧ್ಯಶಿಲಾಯುಗ. ಮಧ್ಯಶಿಲಾಯುಗದ ಜನರು ಬೇಟೆ ಆಡ್ತಾಯಿದ್ರು, ಮೀನುಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ವಾಸಿಸ್ತಾ ಇದ್ದರು. ನಂತರದ ಹಂತದಲ್ಲಿ ಅವರು ಪ್ರಾಣಿಗಳನ್ನು ಸಹ ಸಾಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮಧ್ಯಶಿಲಾಯುಗದ ವಿಶಿಷ್ಟ ಸಾಧನಗಳು ಮತ್ತು ಮೈಕ್ರೋಲಿಥ್ಗಳು. ಮಧ್ಯಶಿಲಾಯುಗದ ತಾಣಗಳು ರಾಜಸ್ಥಾನ್, ದಕ್ಷಿಣದ ಉತ್ತರ ಪ್ರದೇಶ, ಮಧ್ಯ ಮತ್ತು ಪೂರ್ವ ಭಾರತದಲ್ಲಿ ಕೃಷ್ಣಾ ನದಿಯ ದಕ್ಷಿಣದಲ್ಲಿ ಉತ್ತಮ ಸಂಖ್ಯೆಯಲ್ಲಿ ಕಂಡುಬಂದಿರುವಂತೆ ನೋಡ್ತೀವಿ. ಈ ಮಧ್ಯಶಿಲಾಯುಗದ ತಾಣಗಳು ಅಂತಂದ್ರೆ ರಾಜಸ್ಥಾನದಲ್ಲಿ ಕಂಡುಬಂದಿರುವಂಥದ್ದು, ದಕ್ಷಿಣದ ಉತ್ತರ ಪ್ರದೇಶದಲ್ಲಿ ಕಂಡುಬಂದಿರುವಂಥದ್ದು, ಮಧ್ಯ ಮತ್ತು ಪೂರ್ವ ಭಾರತದಲ್ಲಿ ಕಂಡುಬಂದಿರುವಂಥದ್ದು, ಕೃಷ್ಣಾ ನದಿಯ ದಕ್ಷಿಣದಲ್ಲಿ ಅಂತಂದ್ರೆ ಅಲ್ಲಿಯೂ ಕೂಡ ಕಂಡುಬಂದಿರುವಂಥದ್ದು. ಅಲ್ಲಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಅಂತಂದ್ರೆ ಈ ಒಂದು ತಾಣಗಳು ಕಂಡುಬಂದಿರುವಂಥದ್ದು. ಸಸ್ಯಗಳ ಕೃಷಿ ಸುಮಾರು 7000ರಿಂದ 6000 BC ಹಿಂದಿನ ಉಪ್ಪಿನ ಸರೋವರ ಸಂಬಾರ್ ನಿಕ್ಷೇಪಗಳ ಅಧ್ಯಯನದಿಂದ ರಾಜಸ್ಥಾನದಲ್ಲಿ ಸೂಚಿಸಲಾಗಿರುವಂಥದ್ದು. ಇತಿಹಾಸ ಪೂರ್ವ ಕಲೆ. ಪ್ರಾಚೀನ ಶಿಲಾಯುಗದ ಮತ್ತು ಮಧ್ಯಶಿಲಾಯುಗದ ಜನರು ಚಿತ್ರಕಲೆಗೆ ಬಹಳಷ್ಟು ಒತ್ತನ್ನು ನೀಡಿದರು. ಇತಿಹಾಸ ಪೂರ್ವ ಕಲೆಯು ಹಲವಾರು ಸ್ಥಳಗಳಲ್ಲಿ ಕಾಣಿಸ್ಕೊಳ್ತದೆ. ಆದರೆ ಮಧ್ಯಪ್ರದೇಶದ ಬೆಟ್ಟ ಒಂದು ಗಮನಾರ್ಹವಾಗಿರುವಂಥ ತಾಣವಾಗಿದೆ. ಅಲ್ಲಿ ಅಂತಂದ್ರೆ ಬಹಳಷ್ಟು ಚಿತ್ರಕಲೆಗಳು ಕಂಡುಬಂದಿರುವಂತೆ ನೋಡ್ತೀವಿ. ಭೋಪಾಲ್ನಿಂದ ದಕ್ಷಿಣಕ್ಕೆ 45 ಕಿಲೋಮೀಟರ್ ದೂರದಲ್ಲಿರುವ ವಿಂಧ್ಯಾನ್ ಶ್ರೇಣಿಯಲ್ಲಿ ಇದು 500ಕ್ಕೂ ಹೆಚ್ಚು ಬಣ್ಣದ ಶಿಲಾಶ್ರಯಗಳನ್ನು ಕಂಡುಬಂದಿರುವಂತೆ ನೋಡ್ತೀವಿ. ಇದನ್ನು 10 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಿಸ್ತರಿಸಲಾಗಿರುವಂತೆ ನೋಡ್ತೀವಿ. ನವಶಿಲಾಯುಗದ ಆಹಾರ ಉತ್ಪಾದಕರು. ನವಶಿಲಾಯುಗದಲ್ಲಿ ಯಾವ ರೀತಿ ಜನರು ಆಹಾರವನ್ನು ಉತ್ಪಾದನೆಯನ್ನು ಮಾಡ್ತಾಯಿದ್ರು. ಪ್ರಪಂಚದ ಸಂದರ್ಭದಲ್ಲಿ ಹೊಸ ಶಿಲಾಯುಗವು 9000 BCಯಲ್ಲಿ ಪ್ರಾರಂಭವಾಗ್ತದೆ. ಭಾರತೀಯ ಉಪಖಂಡದ ಏಕೈಕ ನವಶಿಲಾಯುಗದ ವಸಾಹತು 7000 BC ಪಾಕಿಸ್ತಾನದ ಪ್ರಾಂತ್ಯದ ಬಲೂಚಿಸ್ತಾನದಲ್ಲಿರುವಂಥ ಮೆಹರ್ಗಢ್ನಲ್ಲಿ ಪ್ರಾರಂಭವಾಗ್ತದೆ. ಆರಂಭಿಕ ಹಂತದಲ್ಲಿ 5000 BC ಇಲ್ಲಿನ ಜನರು ಯಾವುದೇ ಮಡಿಕೆಗಳನ್ನು ಬಳಸ್ತಾ ಇರಲಿಲ್ಲ. 5000 BCಯಲ್ಲಿ ಅಂತಂದ್ರೆ ಜನರು ಯಾವುದೇ ರೀತಿಯ ಮಡಿಕೆಗಳನ್ನು ಬಳಸ್ತಾ ಇರಲಿಲ್ಲ. ವಿಂಧ್ಯದ ಉತ್ತರದ ಸ್ಪರ್ಸ್ನಲ್ಲಿ ಕಂಡುಬರುವ ಕೆಲವು ನವಶಿಲಾಯುಗದ ತಾಣಗಳನ್ನು 5000 BC ಎಷ್ಟು ಹಳೆಯದಾಗಿರುವಂಥದ್ದನ್ನು ಪರಿಗಣಿಸಲಾಗಿದೆ. ಆದರೆ ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರುವ ನವಶಿಲಾಯುಗದ ವಸಾಹತುಗಳು 2500 BCಗಿಂತ ಹಳೆಯದಲ್ಲ. ದಕ್ಷಿಣ ಮತ್ತು ಪೂರ್ವ ಭಾರತ ಕೆಲವು ಭಾಗಗಳಲ್ಲಿ ಅವು ಅಂತಂದ್ರೆ 1000 BCಯಷ್ಟು ಅಂತಂದ್ರೆ ಕಂಡು ಬಂದಿರುವಂತ ನೋಡ್ತೀವಿ. ಇನ್ನು ಬರ್ಜ್ ಹೋಮ್ನ ಜನರು ಒರಟಾದ ಬೂದು ಕುಂಬಾರಿಕೆಯನ್ನು ಬಳಸ್ತಾ ಇದ್ದರು. ಬುರ್ಜಾಹೋಮ್ ಸಾಕು ನಾಯಿಗಳನ್ನು ತಮ್ಮ ಯಜಮಾನರೊಂದಿಗೆ ಅವರ ಸಮಾಧಿಯನ್ನು ಮಾಡಲಾಗ್ತಾ ಇತ್ತು ಅಂತೇಳಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಬುರ್ಜ್ ಹೋಮ್ನ ಜನರು ಒರಟಾದ ಬೂದು ಕುಂಬಾರಿಕೆಯನ್ನು ಬಳಸ್ತಾ ಇದ್ದರು. ಬುರ್ಜ್ ಹೋಮ್ ಸಾಕು ನಾಯಿಗಳನ್ನು ತಮ್ಮ ಯಜಮಾನರೊಂದಿಗೆ ಅವರ ಸಮಾಧಿಯನ್ನು ಮಾಡಲಾಗಿರುವಂಥದ್ದು ಎಂಬುದನ್ನು ಇಲ್ಲಿ ಕುತೂಹಲಕಾರಿಯಾಗಿರುವಂಥ ಒಂದು ವಿಷಯ.
ಬುರ್ಜಾಹೋಮ್ನ ಆರಂಭಿಕ ದಿನಾಂಕವು ಸುಮಾರು 2700 BC ಆಗಿದೆ. ಬುರ್ಜಾಹೋಮ್ನ ಆರಂಭವಾಗಿರುವಂಥದ್ದು ಸುಮಾರು 2700 BCಯಲ್ಲಿ. ಆದರೆ ಚಿರಾಣ್ನಿಂದ ಮರುಪಡೆಯಲಾದ ಮೂಳೆಗಳು 2000 BCಗಿಂತ ಹಿಂದಿನದೆಂದು ಹೇಳಲಾಗಿರುವಂಥದ್ದು. ಅವು ಪ್ರಾಯಶಃ ನವಶಿಲಾಯುಗದ ಕೊನೆಯ ಹಂತಕ್ಕೆ ಸೇರಿರಬಹುದು ಅಂತೇಳಿ ನಂಬಲಾಗಿರುವಂಥದ್ದು. ಎರಡನೇ ಗುಂಪಿನ ನವಶಿಲಾಯುಗದ ಜನರು ದಕ್ಷಿಣ ಭಾರತದಲ್ಲಿ ಗೋದಾವರಿ ನದಿಯ ದಕ್ಷಿಣದಲ್ಲಿ ವಾಸಿಸ್ತಾ ಇದ್ದರು. ಅವರು ಸಾಮಾನ್ಯವಾಗಿ ಗ್ರಾನೈಟ್ ಬೆಟ್ಟಗಳ ಮೇಲ್ಭಾಗದಲ್ಲಿ ಅಥವಾ ನದಿ ದಡದ ಬಳಿಯ ಪ್ರಸ್ಥಭೂಮಿಗಳಲ್ಲಿ ನೆಲೆಸ್ತಾ ಇದ್ದರು. ಅವರು ಕಲ್ಲಿನ ಕೊಡಲಿಗಳನ್ನು ಮತ್ತು ಕೆಲವು ರೀತಿಯ ಕಲ್ಲಿನ ಬ್ಲೇಡ್ಗಳನ್ನು ಬಳಸ್ತಾ ಇದ್ದರು. ನವಶಿಲಾಯುಗದ ಉಪಕರಣಗಳನ್ನು ಮರುಪಡೆಯಲಾಗಿರುವಂಥದ್ದು ಮೂರನೇ ಪ್ರದೇಶವು ಅಸ್ಸಾಂನ ಬೆಟ್ಟಗಳಲ್ಲಿ ಕಂಡುಬಂದಿರುವಂಥದ್ದು. ನವಶಿಲಾಯುಗದ ಉಪಕರಣಗಳು ಭಾರತದ ಈಶಾನ್ಯ ಗಡಿಯಲ್ಲಿರುವ ಮೇಘಾಲಯದ ಗಾರೋ ಬೆಟ್ಟಗಳಲ್ಲಿ ಕೂಡ ಬಹಳಷ್ಟು ಉಪಕರಣಗಳು ಕಂಡುಬಂದಿರುವಂಥದ್ದು. ಕೆಲವು ಪ್ರಮುಖ ನವಶಿಲಾಯುಗದ ಸ್ಥಳಗಳು ಅಥವಾ ನವಶಿಲಾಯುಗದ ಪದರಗಳನ್ನು ಹೊಂದಿರುವ ಕೆಲವು ಉತ್ಖನನ ಮಾಡಲಾಗಿರುವಂಥ ಸ್ಥಳಗಳು ಯಾವುದಂದ್ರೆ ಮಸ್ಕಿ, ಬ್ರಹ್ಮಗಿರಿ, ಹಳ್ಳೂರು, ಕೊಡೇಕಲ್, ಸಂಗನಕಲ್ಲು, ಟಿ ನರಸೀಪುರ ಇವೆಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಉತ್ಖನನ ಮಾಡಿರುವಂಥ ಸ್ಥಳಗಳು. ಪಿಕಳಿಹಾಳ್, ಟಕ್ಕಲ್ಕೋಟ್ ಇವು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಸ್ಥಳಗಳು. ಮತ್ತು ತಮಿಳುನಾಡಿನ ಪಾಳ್ಯಂಪಲ್ಲಿ ಎಂಬ ಒಂದು ಸ್ಥಳದಲ್ಲಿ ಹಲವಾರು ನವಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂಥ ಸ್ಥಳಗಳು ಕಂಡುಬಂದಿರುವಂಥದ್ದು. ಒರಿಸ್ಸಾ ಮತ್ತು ಛೋಟಾನಾಗ್ಪುರ್ ಗುಡ್ಡಗಾಡು ಪ್ರದೇಶಗಳಲ್ಲಿ ನವಶಿಲಾಯುಗದ ಸೆಲ್ಟ್ಗಳು, ಅಕ್ಷಗಳು, ಅಡ್ಜುಗಳು, ಉಳಿಗಳು ಇತ್ಯಾದಿಗಳು ಕಂಡುಬಂದಿರುವಂಥದ್ದು. ಆದರೆ ನವಶಿಲಾಯುಗದ ನೆಲೆಗಳ ಕುರುಹುಗಳು ಮಧ್ಯಪ್ರದೇಶದ ಭಾಗಗಳಲ್ಲಿ ಮತ್ತು ಡೆಕ್ಕನ್ ಮೇಲ್ಭಾಗದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಡಿಮೆ, ಏಕೆಂದರೆ ರುಬ್ಬುವ ಮತ್ತು ಹೊಳಪು ಮಾಡಲು ಸುಲಭವಾಗಿ ನೀಡುವ ಕಲ್ಲಿನ ಪ್ರಕಾರಗಳ ಕೊರತೆಯಲ್ಲಿ ಆ ಒಂದು ಸ್ಥಳಗಳಲ್ಲಿ ಆ ಒಂದು ಪ್ರದೇಶದಲ್ಲಿ ಕಂಡುಬಂದಿರುವಂಥದ್ದು. ಕಂಚಿನ ಯುಗ ಅಥವಾ ಚಾಲ್ಕೋಲಿಥಿಕ್ ವಸಾಹತುಗಳು ಅಂತ ಕರಿತೀವಿ. ನವಶಿಲಾಯುಗದ ಅಂತ್ಯವು ಲೋಹಗಳ ಬಳಕೆಯನ್ನು ಕಂಡುಬಂದಿರುವಂಥದ್ದು. ಮೊದಲು ಬಳಸಬೇಕಾದ ಲೋಹವು ತಾಮ್ರವಾಗಿತ್ತು. ಅಂದರೆ ಮೊಟ್ಟ ಮೊದಲು ಬಳಕೆಯಾಗಿರುವಂಥ ಲೋಹ ಯಾವುದಂತಂದ್ರೆ ತಾಮ್ರವಾಗಿತ್ತು. ಮತ್ತು ಹಲವಾರು ಸಂಸ್ಕೃತಿಗಳು ಕಲ್ಲು ಮತ್ತು ತಾಮ್ರದ ಉಪಕರಣಗಳ ಬಳಕೆಯನ್ನು ಆಧರಿಸಿವೆ. ಅಂತಹ ಸಂಸ್ಕೃತಿಯನ್ನು ಚಾಲ್ಕೋಲಿಥಿಕ್ ಎಂದು ಕರೆಯಲಾಗ್ತದೆ. ಅಂದರೆ ಕಲ್ಲಿನ ತಾಮ್ರದ ಹಂತ ಪೂರ್ವ ಹರಪ್ಪನ್ಗಳಿಗೆ ತಾಂತ್ರಿಕವಾಗಿ ಚಾಲ್ಕೋಲಿಥಿಕ್ ಹಂತವೆಂದು ಕರೆಯಲಾಗ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ಕಂಚಿನ ಹರಪ್ಪ ಸಂಸ್ಕೃತಿಯ ಅಂತ್ಯದ ನಂತರ ಚಾಲ್ಕೋಲಿಥಿಕ್ ಸಂಸ್ಕೃತಿಗಳು ಕಾಣಿಸಿಕೊಳ್ತವೆ. ಭಾರತದಲ್ಲಿ ಚಾಲ್ಕೋಲಿಥಿಕ್ ಹಂತಕ್ಕೆ ಸೇರಿದ ವಸಾಹತುಗಳು ಆಗ್ನೇಯ ರಾಜಸ್ಥಾನ್, ಮಧ್ಯಪ್ರದೇಶದ ಪಶ್ಚಿಮ ಮಹಾರಾಷ್ಟ್ರ, ದಕ್ಷಿಣ ಮತ್ತು ಪೂರ್ವ ಭಾರತದಲ್ಲಿ ಕಂಡುಬಂದಿರುವಂಥದ್ದು. ಆಗ್ನೇಯ ರಾಜಸ್ಥಾನದಲ್ಲಿ 2 ಸ್ಥಳಗಳು, ಒಂದು ಅಹರ್, ಇನ್ನೊಂದು ಗಿಲುಂಡ್ನಲ್ಲಿ ಉತ್ಖನನ ಮಾಡಲಾಗಿರುವಂಥ ನೋಡ್ತೀವಿ. ಅವರು ಬನಾಸ್ ಕಣಿವೆಯ ಒಣ ವಲಯಗಳಲ್ಲಿ ನೆಲೆಸಿದ್ದಾರೆ. ಪಶ್ಚಿಮ ಮಧ್ಯಪ್ರದೇಶದಲ್ಲಿ ಮಾಳವ, ಕಯಾತ್ ಮತ್ತು ಎರನ್ ಪ್ರದೇಶಗಳಲ್ಲಿ ಬಹಳಷ್ಟು ಈ ಒಂದು ಸ್ಥಳಗಳು ಕಂಡುಬಂದಿರುವಂಥದ್ದು. ಮಧ್ಯ ಮತ್ತು ಪಶ್ಚಿಮ ಭಾರತದ ಮಾಲ್ವಾ ಚಾಲ್ಕೋಲಿಥಿಕ್ ಸಂಸ್ಕೃತಿಯ ವಿಶಿಷ್ಟವಾದ ಮಾಲ್ವಾ ವೇರ್ ಅನ್ನು ಚಾಲ್ಕೋಲಿಥಿಕ್ ಪಿಂಗಾಣಿಗಳಲ್ಲಿ ಅತ್ಯಂತ ಶ್ರೀಮಂತವೆಂದು ಪರಿಗಣಿಸಲಾಗಿದೆ. ಕುಂಬಾರಿಕೆ ಮತ್ತು ಇತರ ಸಾಂಸ್ಕೃತಿಕ ಅಂಶಗಳು ಮಹಾರಾಷ್ಟ್ರದಲ್ಲಿಯೂ ಕಂಡುಬಂದಿರುವಂಥದ್ದು. ಆದರೆ ಮಹಾರಾಷ್ಟ್ರದಲ್ಲಿ ಅತ್ಯಂತ ವ್ಯಾಪಕವಾದ ಉತ್ಖನನಗಳು ನಡೆದಿವೆ. ಅಹಮದ್ನಗರ ಜಿಲ್ಲೆಯ ಜೋರ್ವೆ, ನೇವಾಸಾ, ದೈಮಾಬಾದ್ನಂಥ ಹಲವಾರು ತಾಣಗಳು ಈ ನವಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂಥ ತಾಣಗಳಾಗಿವೆ. ಕಂಚಿನ ಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂಥ ತಾಣಗಳಾಗಿವೆ. ಪುಣೆ ಜಿಲ್ಲೆಯ ಚಂದೋಲಿ, ಸೋಂಗಾವ್, ಇನಾಮ್ಗಾಂವ್, ಪ್ರಕಾಶ್ ಮತ್ತು ನಾಸಿಕನ್ನು ಉತ್ಖನನ ಮಾಡಲಾಗಿರುವಂಥ ಈ ಒಂದು ಸ್ಥಳಗಳಲ್ಲಿ ಬಹಳಷ್ಟು ತಾಣಗಳು ಕಂಡುಬಂದಿರುವಂಥದ್ದು. ಜೋರ್ವೆ ಸಂಸ್ಕೃತಿಗೆ ಸೇರಿದವು. ಜೋರ್ವೆ ಸಂಸ್ಕೃತಿಗೆ ಸೇರಿರುವಂಥ ತಾಣಗಳು ಕೂಡ ಕಂಡುಬಂದಿರುವಂಥದ್ದು. ಅಹಮದ್ನಗರ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಉಪನದಿಯಾದಂಥ ಪ್ರವರ್ ನದಿಯ ಎಡದಂಡೆಯ ಮೇಲೆ ಬಹಳಷ್ಟು ತಾಣಗಳು, ಬಹಳಷ್ಟು ಜನರು ನೆಲೆಗೊಂಡಿರುವಂಥದ್ದು ನೋಡ್ತೀವಿ. ಸ್ಥಳ
ಜೋರ್ವೆ ಸಂಸ್ಕೃತಿಯು ಮಾಲ್ವಾ ಸಂಸ್ಕೃತಿಗೆ ಹೆಚ್ಚು ಋಣಿಯಾಗಿರುವಂಥ ನೋಡ್ತೀವಿ. ಆದರೆ ಇದು ದಕ್ಷಿಣ ನವಾಸ್ಲ ಯುಗದ ಸಂಸ್ಕೃತಿ ಅಂಶಗಳನ್ನು ಒಳಗೊಂಡಿರುವಂಥದ್ದು ಸಂಸ್ಕೃತಿಯಾಗಿರುವಂಥದ್ದು. ಜೋರ್ವೆ ಸಂಸ್ಕೃತಿ 14ರಿಂದ 700 ಕ್ರಿಸ್ತಶಕ ಪೂರ್ವ ಈ ಒಂದು ಕಾಲದಲ್ಲಿ ಕಂಡುಬಂದಿರುವಂಥದ್ದು. ವಿದರ್ಭ ಕೊಂಕಣದ ಕರಾವಳಿ ಪ್ರದೇಶವನ್ನು ಹೊರತುಪಡಿಸಿ ಆಧುನಿಕ ಮಹಾರಾಷ್ಟ್ರವನ್ನು ಆವರಿಸಿರುವಂಥದ್ದು. ಜೋರ್ವೆ ಸಂಸ್ಕೃತಿಯು ಗ್ರಾಮೀಣವಾಗಿದ್ದರೂ ಅದರ ಕೆಲವು ವಸಾಹತುಗಳಾದಂಥ ದೈಮಾಬಾದ್, ಇನಾಮ್ಗಾಂವ್ ಬಹುತೇಕ ನಗರವನ್ನು ಹಂತವನ್ನು ತಲುಪಿದ್ದವು. ಎಲ್ಲ ಮಹಾರಾಷ್ಟ್ರ ಸೈಟ್ಗಳು ಅರೆ ಶುಷ್ಕ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂದು ಕಪ್ಪು ಮಣ್ಣಿನಲ್ಲಿ ನೆಲೆಗೊಂಡಿರುವಂಥ ನೋಡ್ತೀವಿ. ಅವುಗಳ ಬೇರ್ ಮತ್ತು ಬಾಬುಲ್ ಸಸ್ಯವರ್ಗವನ್ನು ಈ ಒಂದು ಪ್ರದೇಶದಲ್ಲಿ ಹೊಂದಿದ್ದವು. ಆದರೆ ನದಿಯ ಪ್ರದೇಶಗಳಲ್ಲಿ ಬಹಳಷ್ಟು ಈ ಸ್ಥಳಗಳು ಅಂತಂದ್ರೆ ಇದ್ದವು ಅಂತ ನೋಡ್ತೀವಿ. ತಾಮ್ರದ ಸಂಗ್ರಹಗಳು ಮತ್ತು ಕಾವಿ ಮಣ್ಣು ಬಣ್ಣದ ಕುಂಬಾರಿಕೆಯ ಹಂತ. ಉಂಗುರು, ಸೆಲ್ಟು, ಹ್ಯಾಚೆಟ್ಗಳು, ಕತ್ತಿಗಳನ್ನು ಒಳಗೊಂಡಿರುವ 40ಕ್ಕೂ ಹೆಚ್ಚು ತಾಮ್ರದ ಶೇಖರಣೆಗಳು ಪೂರ್ವದಲ್ಲಿ ಪಶ್ಚಿಮ ಬಂಗಾಳ, ಒರಿಸ್ಸಾದ ಪಶ್ಚಿಮದಲ್ಲಿ ಗುಜರಾತ್, ಹರಿಯಾಣದವರೆಗೆ, ಪೂರ್ವದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾದಿಂದ ಪಶ್ಚಿಮದಲ್ಲಿ ಗುಜರಾತ್ ಮತ್ತು ಹರಿಯಾಣದವರೆಗೆ ಮತ್ತು ದಕ್ಷಿಣದಲ್ಲಿ ಆಂಧ್ರ ಪ್ರದೇಶದಿಂದ ಉತ್ತರದ ಪ್ರದೇಶವರೆಗಿನ ವಿಶಾಲ ಪ್ರದೇಶದಲ್ಲಿ ಹಾರ್ಪನ್ಗಳು, ಈಟಿಯ ತಲೆಗಳು, ಮಾನವ ರೀತಿಯ ಆಕೃತಿಗಳು ಕಂಡುಬಂದಿರುವಂಥ ನೋಡ್ತೀವಿ. ಮಧ್ಯಪ್ರದೇಶದ ಗುಂಗೇರಿಯಾದಿಂದ ಅತಿದೊಡ್ಡ ಸಂಗ್ರಹವು ಕಂಡುಬಂದಿರುವಂಥದ್ದು. ಇದು 424 ತಾಮ್ರದ ಉಪಕರಣಗಳು ಮತ್ತು ಆಯುಧಗಳನ್ನು ಮತ್ತು 102 ಬೆಳ್ಳಿಯ ವಸ್ತುಗಳ ತೆಳುವಾದ ಹಾಳೆಗಳನ್ನು ಒಳಗೊಂಡಿರುವಂಥದ್ದು. ಆದರೆ ಸುಮಾರು ಅರ್ಧದಷ್ಟು ತಾಮ್ರದ ಸಂಗ್ರಹಗಳು ಗಂಗಾ ಯಮುನಾ ದೋಆಬ್ನಲ್ಲಿ ಕೇಂದ್ರೀಕೃತವಾಗಿರುವಂಥ ನೋಡ್ತೀವಿ. ಇತರ ಪ್ರದೇಶಗಳಲ್ಲಿ ನಾವು ತಾಮ್ರದ ಹಾರ್ಪೋನ್ಗಳು, ಆಂಟೆನಾ ಕತ್ತಿಗಳು, ಆಂಥ್ರೋಪೋರ್ಮಾಪಿಕ್ ಆಕೃತಿಗಳ ಬಹಳಷ್ಟು ವಸ್ತುಗಳು ಪತ್ತೆಯಾಗಿರುವಂಥ ನೋಡ್ತೀವಿ. ಈ ರೀತಿ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ವ ಐತಿಹಾಸಿಕ ಯುಗಕ್ಕೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆದಿರಿ ಅಂತ ಹೇಳ್ತಾ NCERT ಪಠ್ಯಪುಸ್ತಕದಿಂದ ಆಯ್ದುಕೊಂಡಿರುವಂಥ ಪ್ರಮುಖ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು.